ಎಲ್ಲರಿಗೂ ನಮಸ್ಕಾರ. ಹಾಯ್ ಹರ್ಷ, ನಿನ್ನ ಕರ್ಕೊಂಡೋಗಕ್ಕೆ ಅಂತ ಬಂದೆ. ಏಕೆ? ಏನ್ ವಿಶೇಷ? ಇಲ್ಲಿ ಒಂದು ನಾಟಕ ಮಾಡ್ತಾರಂತೆ, ಮೂರ್ಖ ರಾಜ ಅಮಾಯಕ ಪ್ರಜೆಗಳು. ಏನು ಮೂರ್ಖ ರಾಜನ? ಇದೆಂತಹ ನಾಟಕ? ಇಬ್ರು ಹೋಗಿ ನೋಡೋಣ ಬಾ. ಬಾ. ಇಂತಹ ನಾಟಕ ನೋಡಿ ನೀವು ಆನಂದಿಸಿ. ಜಯವಾಗಲಿ ಜಯವಾಗಲಿ ರಾಜಾದಿರಾಜರಿಗೆ, ಜಯವಾಗಲಿ ಜಯವಾಗಲಿ ರಾಜ ಮಾರ್ತಾಂಡನಿಗೆ, ಜಯವಾಗಲಿ ಜಯವಾಗಲಿ ರಾಜ ಪರಮ ವೀರ ಬಹುಪರ ಬಹುಪರ. ಮಹಾರಾಜರಿಗೆ ಪ್ರಣಾಮಗಳು. ಇಂದು ನಮ್ಮ ಆಸ್ಥಾನಕ್ಕೆ ಸಂಗೀತ ವಿದ್ವಾಂಸರು ಬಂದಿದ್ದಾರೆ. ಯಾರಲ್ಲಿ? ಹೋಗಿ ಅವರನ್ನು ಕರೆತನ್ನಿ. ಮಹಾರಾಜರಿಗೆ ಪ್ರಣಾಮಗಳು. ಶುರು ಮಾಡಿರಿ ನಿಮ್ಮ ಸಂಗೀತವನ್ನು. ಅಪ್ಪಣೆ ಮಹಾಪ್ರಭು. ಆಹಾ ಆಹಾ, ಅದ್ಭುತ, ಅತಿ ಅದ್ಭುತ. ಎಷ್ಟು ಇಂಪಾದ ಸಂಗೀತ. ಭಟರೆ, ಇವರಿಬ್ಬರಿಗೂ ಕಾಣಿಕೆಯನ್ನು ಕೊಟ್ಟು ಕಳಿಸಿ. ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ಸಂಗೀತದ ಮೂಲಕ ಮಾತನಾಡಬೇಕೆಂದು ಡಂಗೂರ ಸಾರಿಸಿ. ಅಪ್ಪಣೆ ಮಹಾಪ್ರಭು. ಪುಟ್ಟ ಮಲ್ಲಿ ನೋಡು ನೀರಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ, ರೆಪ್ಪೆಯಲ್ಲಿ ಸ್ವಂತದಲ್ಲಿ ವಂಕಿಡಬಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಇವಳು 4 ಮೊಳ, ಸೀರೆ 8 ಮೊಳ, ಕಣ್ಣು ಕಾಸಗಲ, ಆಸೆ ದೂರಗಲ, ಇದು ಅವರೆಯ ಹೋ ಬಲುಮಾಗಿದ ಮಾವೋ. ಪುಟ್ಟ ಮಲ್ಲಿ ನೋಡು ನೀರಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಪ್ರಜೆಗಳು ಸಂಗೀತದ ಮೂಲಕ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಕೇಳ್ರಪ್ಪ ಕೇಳಿ. ಕೇಳ್ರಮ್ಮ ಕೇಳಿ. ಏನ್ರಮ್ಮ ಎಲ್ಲಿಗೊಂಟಿದ್ದೀರಾ? ನೀರಿಗೆ ಹೊರಟಿದ್ದೀರಿ ಬಿನ್ಗೆ ತಕ್ಕೊಂಡು. ಏನಮ್ಮ ಇಷ್ಟಾಗುವಾಗ ಮಾತಾಡ್ತಿದ್ದೀರಾ?
ಮುನಿಗಳಿಬ್ಬರು ಬಂದಿದ್ದಾರೆ. ಯಾರಲ್ಲಿ? ಹೋಗಿ ಅವರನ್ನು ಬರಮಾಡಿರಿ. ಮಹಾರಾಜರಿಗೆ ಪ್ರಣಾಮಗಳು. ಮಹಾರಾಜ 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 ಮಹಾರಾಜರೇ ಮಹಾರಾಜರೇ, ನಿಮ್ಮ ಅರಮನೆಗೆ ಬೆಂಕಿ ಬಿದ್ಬಿಟ್ಟಿದ್ಯಂತೆ. ಏನು ಏನು? ನನ್ನ ಅರಮನೆಗೆ ಬೆಂಕಿ ಬಿದ್ದಿದೆ? ಇಷ್ಟು ದುಃಖದ ವಿಷಯವನ್ನು ನೀವಿಬ್ಬರು ಸಂಗೀತದ ಮೂಲಕ ಹೇಳಿ ನನ್ನ ಸಮಯವನ್ನು ವ್ಯರ್ಥ ಮಾಡುತ್ತಿದ್ದೀರಲ್ಲ ಭಟರೇ. ಇವರಿಬ್ಬರ ಮನೆಗಳನ್ನು ಸುಟ್ಟು ಬೂದಿ ಮಾಡಿರಿ. ಆಗ 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 ತಿಳಿಯುತ್ತೇವರಿಗೆ ಆ ನೋವು. ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ದುಃಖದ ಮೂಲಕ ಮಾತನಾಡಬೇಕೆಂದು ಡಂಗೂರ ಸಾರಿಸಿ. ಅಪ್ಪಣೆ ಮಹಾಪ್ರಭು. ಹಳ್ಳಿ ಹಾಡು ತಂದಾನ, ಹಳ್ಳಿ ಹಾಡು ತರನ, ನಮ್ಮೂರ ಯಾರಂಬುತ್ತಾರೆ ಭೇದ ಭಾವನ. ಪ್ರಜೆಗಳು ದುಃಖದ ಮೂಲಕ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಕೇಳ್ರಪ್ಪ ಕೇಳಿ. ಕೇಳ್ರಮ್ಮ ಕೇಳಿ. ಅಯ್ಯೋ, ಏನಪ್ಪ ಆಗಿದೆ ನಮ್ಮ ಮಹಾರಾಜರಿಗೆ? ಒಂದೊಂದ್ಸತಿ ಒಂದೊಂದರ ಆದೇಶ ಮಾಡ್ತಾರೆ. ಹುಚ್ಚನ ಏನಾದ್ರು ಕಚ್ಚಿದ್ಯೋ ಏನೋ? ಹೇಗಪ್ಪ ಮಾತಾಡೋದು ದುಃಖದಿಂದ? ಅಯ್ಯೋ, ಮಹಾರಾಜರಿಗೆ ಪ್ರಣಾಮಗಳು. ಇಂದು ನಮ್ಮ ಆಸ್ಥಾನದ ದಾಸಿಯರಿಬ್ಬರು ನಿಮ್ಮನ್ನು ನೋಡಲು ಬಂದಿದ್ದಾರೆ. ಯಾರಲ್ಲಿ? ಹೋಗಿ ಅವರನ್ನು ಬರಮಾಡಿರಿ. ಮಹಾರಾಜರಿಗೆ ಪ್ರಣಾಮಗಳು. ಏನಾಯ್ತು? ಮೇಲೆ ಏನಂತ ಹೇಳಿ ಮಹಾರಾಜರೇ, ನಿಮಗೆ ನಿಮಗೆ ಗಂಡು ಮಗು ಆಗಿದೆ. ಏನು ಏನು? ನನಗೆ ಗಂಡು ಮಗು ಆಗಿದ್ಯಾ? ಈ ಗಂಡು ಹುಲಿನೇ ಹುಟ್ಟುವುದು. ಆದರೆ ಯಾಕೆ ನೀವಿಬ್ಬರು ಇಷ್ಟು ಸಂತೋಷದ ವಿಷಯವನ್ನು ದುಃಖದ ಮೂಲಕ ಹೇಳಿದ್ದೀರಲ್ಲ ಭಟರೇ? ಇವರಿಬ್ಬರು ಸಂತೋಷದ ವಿಷಯವನ್ನು ದುಃಖದ ಮೂಲಕ ಹೇಳಿದ ಕಾರಣ ಇವರಿಬ್ಬರನ್ನು ಬಂಧಿಸಿ. ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲಾ ಪ್ರಜೆಗಳು ನಗು ನಗುತ್ತಾ ಮಾತನಾಡಬೇಕೆಂದು ಡಂಗೂರ ಸಾರಿಸಿ. ಅಪ್ಪಣೆ ಮಹಾಪ್ರಭು.
ನಗು ನಗುತ್ತಾ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಕೇಳ್ರಪ್ಪ ಕೇಳಿ, ಕೇಳ್ರಮ್ಮ ಕೇಳಿ. ಹೇ, ಏನಮ್ಮಿ ನಿನ್ನ ಹೆಸರು? ನಿನಗೆ ಗೊತ್ತಿಲ್ವೇನೆ ನನ್ನ ಹೆಸರು? ಏ ಹಂಗಲ್ವೇ, ನೀನ್ ಇವತ್ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಅಯ್ಯೋ ಯಾಕೆ, ಏನಾಗ್ತಿದೆ ನಿನ್ಗೆ? ಯಾಕೆ ಹಿಂಗ್ ಆಡ್ತಾ ಇದೀಯಾ? ನಿನಗ್ ಗೊತ್ತಿಲ್ವಾ? ಏನು? ಮಹಾರಾಜರ ಆಜ್ಞೆ ಆಗಿದೆಯಂತೆ. ಏನಾಗ್ನೆ? ಎಲ್ಲಾರು ನಗ್ನಗ್ತಾ ಮಾತಾಡ್ಬೇಕಂತೆ. ಅಯ್ಯೋ ಹೌದಾ? ಹೌದು. ಹೂವಿನ ಬಾಡದಂತೆ ಯಾರಿಗೂ ಕಾಡದಂತೆ ಹಾಡಿನ ಸಾಲಿನಲ್ಲಿ ಹಾಡದಂತೆ ಶೀತವಾದಂತೆ ಬಂದ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನು. ಮಹಾರಾಜರಿಗೆ ಪ್ರಣಾಮಗಳು. ಇಂದು ನಮ್ಮ ಆಸ್ಥಾನದ ದಾಸಿಯರಿಬ್ಬರು ಬಂದಿದ್ದಾರೆ. ಸರಿ ಆಯ್ತು, ಹೋಗಿ ಅವರನ್ನು ಕರೆತನ್ನಿ. ಮಹಾರಾಜರಿಗೆ ಪ್ರಣಾಮಗಳು. ಏನಾಯ್ತು? ನಿಮ್ಮ ತಾಯಿ ಸತ್ತೋದಂತೆ. ಏನು? ನನ್ನ ತಾಯಿ ಸತ್ತು ಹೋದಳ? ನೀವೇನು ತಮಾಷೆ ಮಾಡುತ್ತಿಲ್ಲ ತಾನೆ? ಅಮ್ಮ ಅಮ್ಮ, ಅಯ್ಯೋ ದೇವರೇ. ಸಂಗೀತ, ದುಃಖ, ನಗು, ಅಳು, ಬೆಂಕಿ, ಗಂಡು ಮಗು, ಈಗ ಈಗ ನನ್ನ ತಾಯಿ. ಅಯ್ಯೋ ದೇವರೇ. ಅಮ್ಮ, ಇಷ್ಟು ದುಃಖದ ವಿಷಯವನ್ನು ನೀವಿಬ್ಬರು ನಗು ನಗುತ್ತಾ ಹೇಳ್ತಿರುವಿರಲ್ಲ. ಭಟರೇ, ಇವರಿಬ್ಬರನ್ನು ಬಂಧಿಸಿ. ಇನ್ನು ಮುಂದೆ ನನ್ನ ಊರಿನ ಎಲ್ಲ ತಾಯಂದಿರು ನನ್ನ ತಾಯಂದಿರ ಇದ್ದಾಗೆ, ಮತ್ತು ಇನ್ನು ಮುಂದೆ ನನ್ನ ರಾಜ್ಯದ ಎಲ್ಲ ಪ್ರಜೆಗಳು ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕೆಂದು ಡಂಗೂರ ಸಾರಿಸಿ. ಅಪ್ಪಣೆ ಮಹಾಪ್ರಭು. ಕೇಳ್ರಪ್ಪ ಕೇಳಿ, ಕೇಳ್ರಮ್ಮ ಕೇಳಿ. ಇನ್ನು ಮುಂದೆ ನಮ್ಮ ರಾಜ್ಯದ ಎಲ್ಲ ಪ್ರಜೆಗಳು ಸಮಯ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕೆಂದು ಮಹಾರಾಜರ ಆಜ್ಞೆಯಾಗಿದೆ. ಕೇಳ್ರಪ್ಪ ಕೇಳಿ, ಕೇಳ್ರಮ್ಮ ಕೇಳಿ. ಎಲ್ಲ ಕೇಳಿದ್ದೀರಲ್ಲ. ಈ ನಾಟಕದಿಂದ ತಿಳಿಯುವ ಸಂದೇಶವೇನೆಂದರೆ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಎಂಬಂತೆ ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು. ಸಂದರ್ಭಕ್ಕೆ ತಕ್ಕಂತೆ, ಭಾವನೆಗಳಿಗೆ ತಕ್ಕಂತೆ, ಮನಸ್ಸಿಗೆ ನೋವಾಗದಂತೆ ಮಾತನಾಡಬೇಕು. ಇದು ನಮ್ಮ ಸಂಸ್ಕೃತಿ ಸಂಪ್ರದಾಯವೂ ಹೌದು. ಧನ್ಯವಾದಗಳು.